ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ನಮ್ಮ ವೆಯ್ಟ್ ಲಾಸ್ ಜರ್ನಿಯ 25 ದಿವಸ ಆಗಿರುತ್ತೆ. ಸ್ವಲ್ಪ ಕೋಲ್ಡ್ ಆಗಿದೆ, ಹಾಗಾಗಿ ಮೂಗು ಕಟ್ಟಿ ಮತ್ತು ಗಂಟಲೆಲ್ಲ ಸ್ವಲ್ಪ ವಾಯ್ಸೆಲ್ಲ ಚೇಂಜ್ ಆಗಿದೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ವಾಯ್ಸ್ ಕೊಡೋಕ್ಕಾಗ್ತಾ ಇರಲಿಲ್ಲ, ಬಟ್ ಕಂಟಿನ್ಯೂಸ್ ವೀಡಿಯೋಸ್ ಅಪ್ಲೋಡ್ ಆಗಬೇಕು ಅನ್ನೋ ಕಾರಣಕ್ಕೆ ಈ ಒಂದು 21 ಡೇಸ್ ಚಾಲೆಂಜನ್ನ ಕಂಪ್ಲೀಟ್ ಮಾಡೋಕ್ಕೆ ನಾನಿವತ್ತು ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಇವತ್ತು ಖಾಲಿ ಹೊಟ್ಟೆಲಿ ನಾನು ತಗೊಳ್ತಾ ಇದ್ದೀನಿ ಬೂದು ಕುಂಬಳಕಾಯಿ ಡಿಟಾಕ್ಸ್ ಡ್ರಿಂಕ್ನ ತಗೋತಾ ಇದ್ದೀನಿ. ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ನೀವೆಷ್ಟು ಲೈಕ್ ಕೊಡ್ತೀರಾ ಅದ್ರ ಮೇಲೆ ನನಗೆ ಗೊತ್ತಾಗುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗ್ತಾ ಇದ್ದಾವೆ ಅಂತ. ನಿಮ್ಗೊಂಥರ ಮೋಟಿವೇಶನ್ ಸಿಕ್ಕಾಗಿ ನನಗೆ ವಿಡಿಯೋ ಮಾಡೋಕ್ಕೆ ಒಂದು ಸ್ವಲ್ಪ ಮೋಟಿವೇಶನ್ ಸಿಕ್ಕಾಗುತ್ತೆ. ಹಾಗಾಗಿ ಯಾರಿಗೆಲ್ಲ ಇಷ್ಟ ಆಗ್ತಾ ಇದ್ದಾವೆ ವಿಡಿಯೋ ರೆಸಿಪೀಸು, ಈ ಒಂದು ಚಾಲೆಂಜು, ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಬೆಳಗಿನ ಒಂದು ಖಾಲಿ ಹೊಟ್ಟೆಲಿ ನಾನು ಇವತ್ತು ತಗೋತಾ ಇರೋದು ಬೂದು ಕುಂಬಳಕಾಯಿ ಜ್ಯೂಸು. ಇದಕ್ಕಿಂತಲೂ ಮುಂಚೆ ಒಂದು 2 ಗ್ಲಾಸ್ ಬಿಸಿನೀರು ಕುಡ್ಕೊಂಡಿರ್ತೀನಿ. ಅದಾದಮೇಲೆ ಇದನ್ನು ತೊಗೊಳ್ಳೋದು. ಬೂದು ಕುಂಬಳಕಾಯಿ ಜ್ಯೂಸಲ್ಲೂ ತುಂಬಾ ಹೆಲ್ಪ್ ಮಾಡುತ್ತೆ ಇಂಚು ಲಾಸ್ ಮಾಡೋಕ್ಕೆ. ಇದರ ಜೊತೆಗೆ ನೀವು ಬೇಕಿದ್ರೆ ಪುದೀನ ಮತ್ತು ಹಸಿ ಶುಂಠಿ ಕೂಡ ಸೇರಿಸ್ಕೊಂಡು ಮಾಡ್ಕೋಬೋದು. ನಾನಿವತ್ತು ಪ್ಲೇನಾಗಿ ಕೇವಲ ಬೂದು ಕುಂಬಳಕಾಯಿ ಅಷ್ಟನ್ನೇ ತಗೋತಾ ಇದ್ದೀನಿ. ಬಾಡಿ ಕೂಡ ಇದು ಒಂದು ನಿಮಗೇನಾದರೂ ಹೀಟ್ ಬಾಡಿ ಇದ್ದರೆ ಸ್ವಲ್ಪ ಕೂಲ್ ಮಾಡೋಕ್ಕಾಗಲಿ. ಒಬ್ಬೊಬ್ಬರಿಗೆ ಏನಾಗ್ಬಿಡುತ್ತೆ, ಡಯಟ್ ಮಾಡುವಾಗ ಬೇಗನೆ ಬಾಡಿ ಹೀಟ್ ಆಗುತ್ತೆ. ನಂದು ಕೂಡ ಹಾಗೆ ಸ್ವಲ್ಪ ಬೇಗ ಹೀಟ್ ಆಗಿಬಿಡುತ್ತೆ. ಹಾಗಾಗಿ ಒಂದೊಂದು ದಿವಸ ನಾನು ಬೂದು ಕುಂಬಳಕಾಯಿ ಜ್ಯೂಸನ್ನ ತಗೋತಾ ಇರ್ತೀನಿ. ಡೇ 20 ಚೆನ್ನಾಗೋಯಿತು. ಪ್ರತಿಯೊಂದು ರೆಸಿಪೀಸು, ಪ್ರತಿಯೊಂದು ಒಂದು ತೊಗೊಂಡೆ ಅನ್ನೋದನ್ನು ಈ ವಿಡಿಯೋನಲ್ಲಿ ಶೇರ್ ಮಾಡಿದ್ದೀನಿ. ವಿಡಿಯೋನ ಎಂಡ್ವರೆಗೂ ನೋಡಿ, ಸೊ ದ್ಯಾಟ್ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಇವತ್ತಿನ ದಿನ ಹೋಯಿತು ಅಂತ ಹೇಳಿ. ಇನ್ನು ಏನಪ್ಪ ಅಂತಂದರೆ, ನನಗೆ ವಿಡಿಯೋನ ಎಂಡ್ವರೆಗೂ ನೋಡಿ, ಆವಾಗ ನಿಮ್ಗೆ ಗೊತ್ತಾಗುತ್ತೆ ಯಾವ ಥರದ ಫುಡ್ ರೂಟೀನ್ನ ಫಾಲೋ ಮಾಡಿದ್ದೀನಿ ಅಂತ ಹೇಳಿ. ಆದಷ್ಟು ನನಗೆ ಗೊತ್ತಿರೋ ಪ್ರಕಾರ ನಾನು ಲಾಸ್ಟ್ ಚಾಲೆಂಜಲ್ಲಿ 30 ಡೇಸ್ ಚಾಲೆಂಜ್ ತೊಗೊಂಡಾಗಿನ ರಿಸಲ್ಟ್ಗಿಂತ ಈ ಸಲದ ಒಂದು ಚಾಲೆಂಜಲ್ಲಿ, ಅಂದರೆ ನಾನು ತೊಗೊಂಡಿದ್ದು ಜಸ್ಟ್ 21 ಡೇಸ್ ಚಾಲೆಂಜ್ ಆದರೂ ಕೂಡ ರಿಸಲ್ಟ್ ತುಂಬ ಅಮೇಝಿಂಗಾಗಿ ಬಂದಿದೆ. ಯಾರೆಲ್ಲ 21 ದಿವಸದಲ್ಲಿ ಒಂದು 5 kg ಇಳಿಸ್ಕೊಳ್ಬೇಕು ಅಂತ ಹೇಳಿ ಒಂದು ಪ್ಲ್ಯಾನ್ ಇರುತ್ತೆ, ಅವರು ಈ ಥರದ ಡಯಟ್ನ ಫಾಲೋ ಮಾಡಿ ಖಂಡಿತ 100% ನಿಮ್ಮ ವೆಯ್ಟು ಇಳಿಯುತ್ತೆ. ಇನ್ನು ಬೆಳಗಿನ ಬ್ರೇಕ್ಫಾಸ್ಟ್ಗೆ ನಾನು ಇವತ್ತು ಎಲ್ಲ ವೆಜಿಟೇಬಲ್ಸ್ನ ಫ್ರೈ ಮಾಡಿ ವೆಜಿಟೇಬಲ್ಸ್ ತೊಗೋತಾ ಇದ್ದೀನಿ. ಫ್ಲವರ್ ತೊಗೊಳಕ್ಕೂ ಮುಂಚೆ ತುಂಬ ಹುಳಗಳಿರುತ್ತೆ, ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಹೊತ್ತು ಬಿಸಿನೀರಿಗೆ ಉಪ್ಪು ಹಾಕಿ ಅದರಲ್ಲಿ ಹಾಕಿಡಿ. ಬ್ರೊಕ್ಲಿನೂ ಅಷ್ಟೇ, ಎರಡನ್ನೂ ಸ್ವಲ್ಪ ಬಿಸಿನೀರಲ್ಲಿ ಹಾಕಿಟ್ರೆ ಅದೇನಾದರೂ ಕೆಮಿಕಲ್ಸ್ ಎಲ್ಲ ಹಾಕಿರ್ತಾರಲ್ಲ, ಹೊಡೆದಿರ್ತಾರೆ, ಅದೆಲ್ಲ ಸ್ವಲ್ಪ ಬಿಟ್ಕೊಳ್ಳುತ್ತೆ. ಇವತ್ತು ನಾನು ಬ್ರೇಕ್ಫಾಸ್ಟಿಗೆ ತೊಗೊಳ್ತಾ ಇರೋದು ಒಂದು ದೊಡ್ಡ ಬೌಲಷ್ಟು ಈ ಥರ ಫ್ರೈ ಮಾಡಿರೋಂಥ ವೆಜಿಟೇಬಲ್ಸು. ಆಯಿಲ್ ಕೂಡ ಅಷ್ಟೇ, ನಾನು ತುಂಬ ಕಡಿಮೆ, ಒಂದು 1/2 ಸ್ಪೂನಷ್ಟು ಆಯಿಲಲ್ಲೇ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ನೀವು ಫ್ರೈ ಮಾಡಿ ಮುಚ್ಚಿ ಇಟ್ಟರೆ ಚೆನ್ನಾಗಿ ಬೇಯುತ್ತೆ, ಚೆನ್ನಾಗಿ ಫ್ರೈ ಕೂಡ ಆಗುತ್ತೆ. ನಿಮಗೆ ಬೇಕಿದ್ರೆ ಒಂದು ಸ್ವಲ್ಪ ಸೋಯಾ ಸಾಸು ಹಾಕ್ಕೊಳ್ಬೋದು. ಸ್ವಲ್ಪ ಹುಳಿಯಾಗಿ ಟೇಸ್ಟಿಯಾಗಿ ಬರಬೇಕಾದ್ರೆ ಇವತ್ತಿನ ಬ್ರೇಕ್ಫಾಸ್ಟಿಗೆ ನಾನು ತೊಗೊಂಡಿರೋದು ಒಂದು ದೊಡ್ಡ ಬೌಲಷ್ಟು ವೆಜಿಟೇಬಲ್ಸ್ನ ತೊಗೊಂಡಿದ್ದೀನಿ. ಇನ್ನು ವೆಜಿಟೇಬಲ್ಸ್ ತಿನ್ನೋಕ್ಕಾಗಲ್ಲ ಅನ್ನೋರು ಓವರ್ನೈಟ್ ಓಟ್ಸ್ನ ಟ್ರೈ ಮಾಡಿ, ಅದು ಕೂಡ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಎವ್ರಿ ಟೈಮ್ ನನ್ನ ಒಂದು ವೆಯ್ಟ್ ಗೇನ್ ಆದಾಗ ನಂದು ಫ್ಯಾಟ್ ಅಂದರೆ ಕೈ ತೋಳುಗಳಷ್ಟು ದಪ್ಪ ಆಗ್ತಾ ಇರಲಿಲ್ಲ, ಬಟ್ ಈ ಸಲ ನನಗೆ ಆರ್ಮ್ ಫ್ಯಾಟ್ ಕೂಡ ಜಾಸ್ತಿ ಆಗಿದೆ. ಹಾಗಾಗಿ ಓವರಾಲ್ ಬಾಡಿ ವರ್ಕೌಟ್ನ ನಾನು ಮಾಡ್ತಾಯಿದ್ದೀನಿ. ಒಂದು ದಿವಸ ಲೋವರ್ ಬಾಡಿ ಮಾಡಿದರೆ ಒಂದು ದಿವಸ ಓವರಾಲ್ ಬಾಡಿ ವರ್ಕೌಟ್ ಆ ಥರ ಮಾಡ್ತಾಯಿದ್ದೀನಿ. ಖಂಡಿತವಾಗಿ ವರ್ಕೌಟ್ ಆದಷ್ಟು ಮಾಡಿ, ಒಂದು 30 to 40 ಮಿನಿಟ್ಸ್ ಅದು ವರ್ಕೌಟ್ ಮಾಡಿ. ಇನ್ನು ವಾಕಿಂಗ್ ಆದರೆ ವಾಕಿಂಗ್ ಕೂಡ ಮಾಡ್ಕೊಳ್ಳಿ. ಆಗ ನಿಮಗೆ ಡಯಟ್ ಜೊತೆಗೆ ಈ ಥರ ನೀವು ಫಾಲೋ ಮಾಡಿದಾಗ
ಆರಾಮವಾಗಿ 1 ತಿಂಗಳಲ್ಲಿ ನೀವು 5 ಕೆಜಿಯಷ್ಟು ವೆಯ್ಟ್ನ ಕಡಿಮೆ ಮಾಡ್ಕೋಬೋದು. ಇದಕ್ಕೆ ನಾನೇ ಪ್ರೂಫ್ ಅಂತ ಹೇಳ್ಬೋದು. ನಾನು ಈ ಥರದ ಡಯಟ್ಗಳನ್ನು ನಾನಂತಂದರೆ ಡಯಟ್ ಅಂತ ನಾನು ಮಾಡ್ತಾ ಇರಲಿಲ್ಲ, ಒಂದು ರೀತಿ ಫುಡ್ ರೂಟೀನ್ ನಮ್ದು ಹಾಗೆ ಇರ್ತಾಯಿತ್ತು. ನಾವು US ಒಂದು 2 ವರ್ಷ ಇದ್ವಿ. ನಾವು ಇದೇ ಥರ ಹೆಲ್ದಿಯಾಗಿ ತಿನ್ಕೋತಾ ಇದ್ವಿ. ಆವಾಗ ಗೊತ್ತಿಲ್ಲದೇ ವೆಯ್ಟ್ ಲಾಸ್ ಆಗ್ತಾಯಿತ್ತು. ಆ್ಯಂಡ್ ಅದು ಕೂಡ ಹೆಲ್ದಿ ವೆಯ್ಟ್ ಲಾಸೇ ಬೇರೆ, ಹೆಲ್ದಿ ವೆಯ್ಟ್ ಲಾಸೇ ಬೇರೆ. ನೀವು ಹೆಲ್ದಿ ವೆಯ್ಟ್ ಲಾಸ್ ಮಾಡಿಕೊಂಡಾಗ ನಿಮಗೆ ಯಾವುದೇ ಥರದಂಥ ಪ್ರಾಬ್ಲಮ್ಸ್, ಸೈಡ್ ಎಫೆಕ್ಟ್ಸ್ ಏನೂ ಆಗೋಲ್ಲ. ಹೇರ್ ಫಾಲ್ ಆಗೋದಿಲ್ಲ, ಮತ್ತು ಸ್ಕಿನ್ ಡಲ್ ಆಗೋದಿಲ್ಲ, ವೀಕ್ನೆಸ್ ಅನ್ಸೋದಿಲ್ಲ. ನೀವು ಚೆನ್ನಾಗಿ ಹೆಲ್ದಿ ಲೈಫ್ ಸ್ಟೈಲ್ ಜೊತೆಗೆ ಈ ಥರ ಹೆಲ್ದಿ ಡಯಟ್ನ ಫಾಲೋ ಮಾಡ್ತಾ ಹೋದಾಗ ನಿಮಗೆ ಎನರ್ಜೆಟಿಕ್ ಆಗಿರ್ತೀರ, ಆ್ಯಕ್ಟಿವ್ ಆಗಿರ್ತೀರ. ಆ್ಯಂಡ್ ನಿಮಗೆ ಸಿಗುವಂಥ ನ್ಯೂಟ್ರಿಯೆಂಟ್ಸ್ ಎಲ್ಲವೂ ಚೆನ್ನಾಗಿ ಸಿಗುತ್ತೆ. ಆಗ ಅದ್ರ ಜೊತೆಗೆ ನಿಮ್ಮ ವೆಯ್ಟ್ ಲಾಸ್ ಕೂಡ ಆಗ್ತಾ ಹೋಗುತ್ತೆ. ಬೋನ್ ವೆಯ್ಟ್ ಎಷ್ಟಿರುತ್ತೆ ಅಷ್ಟೇ ಇರುತ್ತೆ, ಬಟ್ ನಿಮ್ಮ ಫ್ಯಾಟ್ ಮಾತ್ರ ಬರ್ನ್ ಆಗ್ತಾ ಹೋಗುತ್ತೆ. ಆ ಥರದನ್ನು ಒಂದು ರೂಢಿ ಮಾಡ್ಕೊಳ್ಬೇಕೇ ಹೊರತು ಸುಮ್ಮನೆ ಡಯಟ್ ಅಂತ ಹೇಳಿ ತುಂಬ ಕಷ್ಟಪಟ್ಟು ಮಾಡೋದಲ್ಲ. ಆ ಥರ ಮಾಡ್ತಾ ಹೋಗಿ. ಇವತ್ತು ಮಧ್ಯಾಹ್ನ ಕೂಡ ನಾನು ಬರೆಟೋ ಬೌಲ್ ತೊಗೊಳ್ತಾ ಇದ್ದೀನಿ ನೋಡಿ. ಇಲ್ಲಿ ಎಷ್ಟು ವೆಜಿಟೇಬಲ್ಸ್ ಇದೆ ಆ್ಯಂಡ್ ಇದ್ರ ಜೊತೆಗೆ ಬಟರ್ ಫ್ರೂಟ್ ಚಟ್ನಿ, ಅವಕೋಡೋ ಚಟ್ನಿ ರೆಸಿಪಿನ ತೋರಿಸಿದ್ದೀನಲ್ಲ, ಅದನ್ನೇ ತೊಗೊಳ್ತಾ ಇದ್ದೀನಿ. ಒಂದು ದೊಡ್ಡ ಬೌಲಷ್ಟು ಇವತ್ತು ತೊಗೊಳ್ತಾ ಇದ್ದೀನಿ. ಇದಾದಮೇಲೆ, ಊಟ ಆದಮೇಲೆ 1 ಗ್ಲಾಸಷ್ಟು ನೀರು ಮಜ್ಜಿಗೆನ ತೊಗೋತೀನಿ. ಸ್ವಲ್ಪ ಗಟ್ಟಿ ಮಜ್ಜಿಗೆ ಎಲ್ಲ, ನೀರು ಮಜ್ಜಿಗೆ ಆ ಥರ ತೊಗೊಳ್ತೀನಿ. ಏನಂತಂದರೆ ಸ್ವಲ್ಪ ಖಾರ ಉಪ್ಪು ಕಡಿಮೆ ಇರುತ್ತೆ. ಅದೊಂದು ಬಿಟ್ಟರೆ ನಿಮಗೆ ಹಸಿವಂತೂ ಖಂಡಿತ ಆಗೋದಿಲ್ಲ. ಬರೆಟೋ ಬೌಲ್ ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ. ಇದಕ್ಕೆ ಬೇಕಿದ್ದರೆ ನೀವು ಫ್ರೈ ಮಾಡಿ ಪನ್ನೀರ್ ಕೂಡ ಹಾಕ್ಕೊಳ್ಬೋದು. ನನಗೆ ಇಷ್ಟ ಆಗುತ್ತೆ. ಆದಷ್ಟು ಲೆಟಸ್ ಅದನ್ನು ಜಾಸ್ತಿ ತೊಗೊಂಡಿರ್ತೀನಿ. ಕಿಡ್ನಿ ಬೀನ್ಸು ತುಂಬ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ಹೆಲ್ದಿಯಸ್ಟ್ ಲಂಚ್ ಅಂತ ನನಗೆ ಹೇಳ್ತೀನಿ. ಆವಾಗಲೇ ಹೇಳಿದಾಗ 1 ತಿಂಗಳಲ್ಲಿ 5 kg ಕಡಿಮೆ ಮಾಡಿಕೊಳ್ಳೇಬೇಕು ಅಂದ್ಕೊಂಡವರು ಈ ಒಂದು ರುಟೀನ ಫಾಲೋ ಮಾಡಿ. ನೀವು ಡಿಫ್ರೆನ್ಸ್, ನಿಮ್ಮ ಸ್ಕಿನ್ನು, ಹೇರು, ಆಮೇಲೆ ನಿಮ್ಮ ಬಾಡಿಲಾಗಂಥ ಚೇಂಜಸ್ನ ನೀವೇ ಡಿಫ್ರೆನ್ಸ್ನ ನೋಡ್ತೀರಿ. ಟ್ರೈ ಮಾಡಿ ಅಂತ ಹೇಳ್ತೀನಿ. ಫ್ಯಾಮಿಲಿ ಫಂಕ್ಷನ್ ಇರೋ ಕಾರಣ ನಾನು ಈ ಒಂದು ಚಾಲೆಂಜನ್ನು 21 ಡೇಸ್ಗೆ ನಾನು ಸ್ಟಾಪ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇನ್ನು ಇದಾದಮೇಲೆ ಖಂಡಿತ ಮತ್ತೆ ನಾನು ಚಾಲೆಂಜ್ನ ತೊಗೋತೀನಿ. ಆವಾಗ ಅಷ್ಟೇ 1 ತಿಂಗಳಿಗೆ ನಂದು 5 kgನೇ ಟಾರ್ಗೆಟ್ ಇರುತ್ತೆ. ಅದಕ್ಕಿಂತ ಜಾಸ್ತಿ ನಾನು ಟಾರ್ಗೆಟ್ ಇಟ್ಕೊಳ್ಳೋದಿಲ್ಲ. ಯಾಕಂದರೆ ಹೆಲ್ದಿಯಾಗಿ ಮತ್ತು ನಮಗೆ ಆಗಬೇಕದು ಲೈಫ್ ಲಾಂಗ್ ಮಾಡೋ ಥರ ಇರಬೇಕು. ಹಾಗಾಗಿ 1 ತಿಂಗಳಿಗೆ 5 kg ವೆಯ್ಟ್ ಲಾಸ್ ಚಾಲೆಂಜ್ನ ತೊಗೋತೀನಿ. ಇವತ್ತು ನೈಟ್ ಡಿನ್ನರ್ಗೆ ರವೆ ಇಡ್ಲಿ ಮಾಡಿಕೊಂಡೆ. ಸ್ವಲ್ಪ ರವೆ ಉಳಿದಿತ್ತು ಮಕ್ಕಳಿಗೆ ಮಾಡಿರೋದು. ಹಾಗಾಗಿ ಅದಕ್ಕೆ ಹಸಿಗೆ ಸೊಪ್ಪು ಮತ್ತು ಕ್ಯಾರೆಟ್ನ ಹಾಕ್ಕೊಂಡು ಇವತ್ತು ಒಂದು 2 ಇಡ್ಲಿ ಆಗುವಷ್ಟು ರವೆ ಅಷ್ಟು ತೊಗೊಂಡಿದ್ದೀನಿ. ಅಂತ ಇಬ್ಬರಿಗೆ ಆಗುವಷ್ಟು ಒಂದು 4 ಇಡ್ಲಿ. ಇವತ್ತು ನೈಟ್ ಡಿನ್ನರ್ಗೆ ನಾನು ಇದನ್ನೇ ತೊಗೊಂಡೆ. ಬೇರೆ ಏನು ಮಾಡೋಕ್ಕೂ ಸ್ವಲ್ಪ ಮೂಡ್ ಇರಲಿಲ್ಲ. ಆಚೆ ಎಲ್ಲ ಹೋಗಿ ಬಂದಿದ್ವಿ, ಸ್ವಲ್ಪ ಟಯರ್ಡ್ ಅಂತ ಆ ಥರ ಆಗಿತ್ತು. ಹಾಗಾಗಿ ನೈಟ್ ಡಿನ್ನರ್ಗೆ ನಾನು ತೊಗೊಂಡಿರೋದು ಈ ಥರದ ರವೆ ಇಡ್ಲಿನ ತೊಗೊಂಡಿದ್ದೀನಿ. 2 ಇಡ್ಲಿ ತೊಗೊಂಡಿದ್ದೀನಿ. ಇದರಲ್ಲಿ ಸೊಪ್ಪು ಮತ್ತು ಕ್ಯಾರೆಟ್ ಇರೋದ್ರಿಂದ ಒಂದು ಆರಾಮವಾಗಿ ಒಂದು 2ರಷ್ಟು ನೀವು ಇಡ್ಲಿನ ತೊಗೊಳ್ಬೋದು ನೈಟ್ ಡಿನ್ನರ್ಗೆ. ಖಂಡಿತ ನಿಮಗೆ ಆಗ್ತಿದ್ರೆ ಸೂಪ್ ಆ ಥರ ತೊಗೊಂಡ್ರೆ ಬೆಸ್ಟು. ನನಗೆ ಇವತ್ತು ಆಗಿಲ್ಲ ಅನ್ನೋ ಕಾರಣಕ್ಕೆ ಇವತ್ತು ನೈಟ್ ಡಿನ್ನರ್ಗೆ ನಾನು 2 ಇಡ್ಲಿನ ತೊಗೋತಾ ಇದ್ದೀನಿ. ವಿಡಿಯೋ ನಿಮಗೆ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ. ಆ್ಯಂಡ್ ಸ್ವಲ್ಪನೂ ಯೂಸ್ಫುಲ್ ಅನ್ನಿಸ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಒಳ್ಳೆ ರೆಸಿಪಿ ಜೊತೆಗೆ ನಿಮ್ಮ ವಿಡಿಯೋ ಶೇರ್ ಮಾಡ್ಕೋತೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋನಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.